ರಾಜಯೋಗಿನಿ ದಾದಿ ಪ್ರಕಾಶಮಣಿಜಿ ಅವರ ಪವಿತ್ರ ಸ್ಮರಣಾರ್ಥ ವಿಶ್ವ ಬಂಧುತ್ವ ದಿನದ ಅಂಗವಾಗಿ ಬೃಹತ್ ರಕ್ತದಾನ ಅಭಿಯಾನವನ್ನು ಆಗಸ್ಟ್ 24ರಂದು ಬೆಳಿಗ್ಗೆ 9ರಿಂದ 1:30ರವರೆಗೆ ಶಿರ್ಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದೆ ಎಂದು ಶಿರ್ಸಿ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರಿಯ ವಿದ್ಯಾಲಯದ ಪ್ರಮುಖರಾದ ವೀಣಾಜಿ ಹೇಳಿದರು. ಅವರು ಬುಧವಾರ ಶಿರ್ಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಗುರುರಾಜ್ ಹೊನ್ನಾವರ, ಶಿರ್ಸಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿನಯ್ ಗಾಂವ್ಕರ್, ಖ್ಯಾತ ವೈದ್ಯೆ ಶಾಂತಾ ಭಟ್ ರಕ್ತದಾನ ಶಿಬಿರದ ಕುರಿತು ಮಾತನಾಡಿದರು. ಈ ವೇಳೆ ಪ್ರಮುಖರಾದ ಪ್ರಭಾಕರ್ ಶಿರಾಲಿ, ಶಿವಾನಂದ್ ಭಟ್ ಇದ್ದರು. ಹಾಸ್ಪಿಟಲ್ ಅದರ ಜೊತೆಗೆ ಅಲ್ಲಿ ತುಂಬ ಆಕ್ಸಿಡೆಂಟ್ಸ್ ನಡೀತದೆ ಪೆನ್ಷನ್, ಅದಕ್ಕಾಗಿ ಅಲ್ಲಿ ಬ್ಲಡ್ ಬ್ಯಾಂಕನ್ನು 15 ವರ್ಷಗಳ ಹಿಂದೆಯೇ ಶುರು ಮಾಡಿದ್ರು ಅವರು ಇದ್ದಾಗಲೇ. ಅದಕ್ಕಾಗಿ ಅವರ 18ನೇ ಸ್ಮೃತಿ ದಿವಸದಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡಿ ನಮ್ಮ ಸಂಸ್ಥೆಯ ಸೋಷಿಯಲ್ ವಿಂಗ್ ಅಂತ ಇದೆ, ಸೋಷಿಯಲ್ ಸರ್ವಿಸ್ ವಿಂಗ್ ಅಂತ, ಅದರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ನಮಗೆಲ್ಲ ಗೊತ್ತಿದೆ, ರಕ್ತಕ್ಕೆ ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ರಕ್ತ ಎಲ್ಲರಿಗೂ ಜೀವಾಳ, ಎಲ್ಲವನ್ನ ಉತ್ಪಾದಿಸ್ಬೋದು, ರಕ್ತವನ್ನು ಉತ್ಪಾದಿಸುವುದಕ್ಕೆ ಸಾಧ್ಯವಿಲ್ಲ, ಅದು ಮನುಷ್ಯರಿಗೆ ಕೊಡಬೇಕಾಗುತ್ತೆ. ನಮ್ಮ ಸಂಸ್ಥೆ ವಿಶ್ವ ಬಂಧುತ್ವದಲ್ಲಿ ವಿಶ್ವಾಸವನ್ನು ಇಟ್ಕೊಂಡಿದೆ. ರಕ್ತದಾನ ಒಂದು ವಿಶ್ವ ಬಂಧುತ್ವದ ಬಹುದೊಡ್ಡ ಸಂದೇಶವನ್ನು ಪ್ರಾಕ್ಟಿಕಲ್ ಆಗಿ ಕೊಡುವಂಥದ್ದಾಗಿದೆ. ಅದಕ್ಕಾಗಿ ಎಲ್ಲರ ರಕ್ತದ ಬಣ್ಣ ಕೆಂಪೆ, ಯಾವ ಜಾತಿ ಧರ್ಮ ಏನೇ ಆಗಿರಲಿ, ಗ್ರೂಪ್ ಅಥವಾ ಅದು ವ್ಯತ್ಯಾಸ ಆಗ್ಬೋದು ಅಷ್ಟೇ. ಈ ಹಿನ್ನೆಲೆಯಲ್ಲಿ ನಾವು ಸಣ್ಣ ಪ್ರಮಾಣದಲ್ಲಿ ರಕ್ತದಾನ ಶಿಬಿರಗಳನ್ನು ಅವರವರ ಬ್ರಾಂಚ್ ಮಟ್ಟದಲ್ಲಿ ಮಾಡ್ತಾನೇ ಇದ್ದಾರೆ. ಈ ಸಲ 1 ಲಕ್ಷ ಯೂನಿಟ್ ಬ್ಲಡ್ಡನ್ನು ನಾವು ಕಲೆಕ್ಟ್ ಮಾಡಿ ಕೊಡಬೇಕು ಅನ್ನುವ ಉದ್ದೇಶದಿಂದ ಈ ಬೃಹತ್ ಕ್ಯಾಂಪನ್ನು ಇಟ್ಕೊಂಡಿದ್ದೇವೆ. ನಾಳೆಯಿಂದ ಶುರು ಆಗ್ತದೆ 25ನೇ ತಾರೀಕಿನವರೆಗೆ. ಹಾಗಾಗಿ ನಾವು ಶಿರ್ಸಿಯಲ್ಲಿ, ನಮ್ಮ ಶಿರ್ಸಿ ಬ್ರಾಂಚಲ್ಲಿ ನಾವು ಫಸ್ಟ್ ಟೈಮ್ ಮಾಡ್ತಿದ್ದೇವೆ ಇದು ಬ್ಲಡ್ ಡೊನೇಷನ್ ಕ್ಯಾಂಪ್. ಶಿರ್ಸಿ ಬ್ರಾಂಚಿಂದ ಫಸ್ಟ್ ಟೈಮ್ ಇನಿಷಿಯೇಟ್ ಮಾಡ್ತಿದ್ದೇವೆ. ಹಾಗಾಗಿ ತಮ್ಮೆಲ್ಲರ ಮೂಲಕ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ರೆಗ್ಯುಲರ್ ಬ್ಲಡ್ ಡೋನರ್ಸ್ ಇದ್ದೇ ಇದ್ದಾರೆ, ಅವ್ರು ಮಾಡ್ತಾನೆ ಇರ್ತಾರೆ. ಹೊಸವರಿಗೆ ರಕ್ತದ ದಾನದ ಬಗ್ಗೆ ಸ್ವಲ್ಪ ಭಯ ಇರುವವರಿಗೂ ಸಹ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಾವು ಕಳೆದ ವಾರ ಡಾಕ್ಟರ್ ಮಮತಾ ಹೆಗ್ಡೆ ಅವ್ರನ್ನ ಕರೆಸಿ ನಮ್ಮ ಆಶ್ರಮಕ್ಕೆ ಬರುವವರೆಲ್ಲರಿಗೂ ರಕ್ತದಾನದ ಮಹತ್ವ, ಅದರ ಪ್ರಯೋಜನ, ಅದರಿಂದ ಏನೂ ನಷ್ಟ ಇಲ್ಲ ಎನ್ನುವುದನ್ನು ಮೆಡಿಕಲಿ ಸೋಷಿಯಲಿ ಸ್ಪಷ್ಟವಾಗಿ 1 ಗಂಟೆಗಳ ಅವರ ಮಾತಿನ ಮೂಲಕ, ಪ್ರೆಸೆಂಟೇಷನ್ ಮೂಲಕ ಸ್ಪಷ್ಟಪಡಿಸಿ ಟ್ರೈನಿಂಗ್ ಕೊಟ್ಟಿದ್ದೇವೆ. ಮಾಡಬಹುದು ನೀವು ಸಹ ಅಂತ. ಇನ್ನೊಂದು ಇನಿಷಿಯೇಟ್ ಅಂದರೆ, ನಮ್ಮಲ್ಲಿ ಸ್ವಲ್ಪ ಹೆಚ್ಚಿಗೆ ವಯಸ್ಸಾದವ್ರು ಬರ್ತಾರೆ, ಅವರಿಗೆ ಕೊಡೋಕ್ಕಾಗಲ್ಲ, ಅವು 65 ಯಾರು ಬ್ಲಡ್ ಡೊನೇಷನ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಅವರಿಗೆ ನಾವು ಇನ್ಸ್ಪೈರ್ ಏನು ಮಾಡಿದ್ದೇವೆ, ನೀವು ವಯಸ್ಸಾಗಿದ್ರು ಸರಿ, ನೀವು ಒಬ್ಬರನ್ನ ಕರ್ಕೊಂಡು ಬನ್ನಿ ಅಂತ. ಅಟ್ಲೀಸ್ಟ್ ನೀವು ಮಾಡೋಕ್ಕಾಗಲ್ಲ, ಆದರೆ ನೀವು ಒಬ್ಬರನ್ನ, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಕ್ಕಪಕ್ಕದ ಮನೆಯವರು ಇರ್ಬೋದು, ಒಬ್ಬರನ್ನ ಬ್ಲಡ್ ಡೊನೇಷನ್ಗೆ ಕರ್ಕೊಂಡು ಬನ್ನಿ ಅಂತ. ಈ ಮೂಲಕ ಜಾಗೃತಿಯನ್ನು ಮೂಡಿಸುವುದು ಮೂಲ ಉದ್ದೇಶ. ಮತ್ತು ಈ ಮೂಲಕ ನಾವು ಒಂದು ಏಕತೆಯ ಸರಪಳಿಯನ್ನು ಗಟ್ಟಿ ಮಾಡೋಣ ಎನ್ನುವಂತಹ ಸಂಕಲ್ಪವೂ ಸಹ ನಮಗಿದೆ. ಮತ್ತು ನಾವೆಲ್ಲಿ ರಕ್ಷಾಬಂಧನದ ಕಾರ್ಯಕ್ರಮಗಳನ್ನು ಅವ್ಯಾಹತವಾಗಿ ಮಾಡಿದ್ವಿ, ಅಲ್ಲೆಲ್ಲ ಕಡೆಯೂ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ದೇವೆ. ರಕ್ತದಾನ ಮಾಡುವುದರಿಂದ ನಿಮಗೆ ವೀಕ್ನೆಸ್ ಆಗೋದಿಲ್ಲ, ಬ್ಲಡ್ ಲಾಸ್ ಆಗೋದಿಲ್ಲ, ಅದನ್ನು ಮನವರಿಕೆ ಮಾಡಿಕೊಡ್ತಾ ಅನೇಕರಿಗೆ ಇದನ್ನು ನಾವು ಸ್ಪಷ್ಟಪಡಿಸಿದ್ದೇವೆ. ಶಿರ್ಸಿಯಲ್ಲಿ ಇದು ನಾವು ಪ್ಯಾಂಪ್ಲೆಟ್ನಲ್ಲಿ ಎಲ್ಲರ ಹೆಸರು ಗಡಿಬಿಡಿಯಲ್ಲಿ ಮಾಡಿಸಿದ್ವಿ. ಈಗ ನಮ್ಮ ಜೊತೆಗೆ ರೋಟರಿ ಕ್ಲಬ್ ಇದೆ, IMA ಅಂತೂ ಸ್ಟಾರ್ಟಿಂಗ್ನಿಂದ ಇದ್ದೇ ಇದೆ. ಹಾಗೆ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಮತ್ತು ಶಿರ್ಸಿ ಎಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಅಸೋಸಿಯೇಷನ್ ಅದು ಸಹ ನಮ್ಮ ಜೊತೆಗೆ ಸೇರಿಕೊಂಡು ಡೋನರ್ನ ಕಲೆಕ್ಟ್ ಮಾಡುವುದು, ಎಲ್ಲ ರೀತಿಯ ಸಹಯೋಗದೊಂದಿಗೆ 24ನೇ ತಾರೀಕು ಭಾನುವಾರ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಪ್ರಿಮಿಸಿಸ್ನಲ್ಲಿರುವಂತಹ ಬ್ಲಡ್ ಬ್ಯಾಂಕಲ್ಲಿ, ಅದೇ ಏರಿಯಾದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅನಂತರ ಅಲ್ಲಿ ಭಾಗವಹಿಸುವವರಿಗೆಲ್ಲ ಬ್ಲಡ್ ಬ್ಯಾಂಕಿಂದ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ಸಂಸ್ಥೆಯು ಒಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾ ಇದೆ. ಅದ್ರ ಜೊತೆಗೆ ನಾವು ಅವತ್ತಿನ ದಿನ ಇಲ್ಲಿ ಯಾರೆಲ್ಲ ಅಕಸ್ಮಾತ್ ಹಳ್ಳಿಯಿಂದ ಬಂದರು ಡೊನೇಷನ್ ಮಾಡುವುದಕ್ಕೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ. ಅವ್ರು ಬಂದವರು ಲೇಟಾಗಿ ಬಂದರು, ಬ್ಲಡ್ ಡೊನೇಷನ್ ಅಲ್ಲೇ ಒಂದು 1/2 hour ಆಗಿ ಇಲ್ಲಿಗೆ ಬಂದ ಮೇಲೆ ಅವರಿಗೆ ಇಲ್ಲಿ ಊಟನೂ ಸಹ ಅವತ್ತು ಗಾಂಧೀಜಿಯವರ ನೆನಪಿನಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಇಟ್ಕೊಂಡಿದ್ದೇವೆ. ಈ ಮೂಲಕವಾಗಿ ನಾನು ಹೇಳಿದ ಹಾಗೆ, ಒಂದು ರಕ್ತದಾನ ಅಂದರೆ ಜೀವನದಾನ, ಅದರ ಜೊತೆಗೆ ಒಂದು ಏಕತೆಯ ಸಂದೇಶವನ್ನು ಸಾರುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೇವೆ. ಇದರಲ್ಲಿ ವಿಶೇಷ ಆಸಕ್ತಿ ನಮ್ಮ ಎವರಿ ಯೂತ್
ಡಾಕ್ಟರ್ ಶಾಂತ ಭಟ್ರು ತಗೊಂಡಿದ್ದಾರೆ. ಎವರ್ ಯಂಗ್ ಶಾಂತ 77 years ಯಂಗ್. 77 years ಅವರು ನಾನು ಇದನ್ನ ವಿಚಾರ ಮಾಡಿದಾಗ ಹೀಗೆ ಮಾಡಬೇಕು ಅಂತ ಇನಿಷಿಯೇಟ್ ತಗೊಂಡು ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿ ಪ್ರೋತ್ಸಾಹದಿಂದ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಉಳಿದ ಸಂಘ ಸಂಸ್ಥೆಗಳು ನಾನೇನು ಹೇಳಿದೆ, ನಮ್ಮ ಸಂಸ್ಥೆಗೆ ಎಲ್ಲ ಮೆಂಬರ್ಸು ತುಂಬ ಆಸಕ್ತಿಯಿಂದ ಮಾಡಿದೆ. ಜೀವನದಲ್ಲಿ ಒಂದು ಶ್ರೇಷ್ಠ ರಕ್ತದಾನ ಭಾಳ ಒಳ್ಳೆಯ ಒಂದು ಅವರ ಇಡೀ ದೇಶದ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾವು ಸಹ ಪ್ರತಿಯೊಬ್ಬರಿಗೂ ರಕ್ತದ ವಾಹನ ತಿಳಿಸುವಂಥದ್ದು ಮತ್ತು ಅದರಲ್ಲೂ ರಕ್ತದಾನ ಮಾಡೋ ಬಂದ ಸಮಯದಲ್ಲಿ ಡಾಕ್ಟರು ಅವರ ಒಂದು ಆರೋಗ್ಯ, ಏಜು, BP, ಶುಗರ್ ಚೆಕ್ ಮಾಡಿ ತಗೊಳ್ಳೋಂಥದ್ದು. ವರ್ಷದಲ್ಲಿ ಯಾರೇ ಒಂದು ಮನುಷ್ಯ ಆದರೂ ಸಹ ವರ್ಷದಲ್ಲಿ 3 ಸಲ ಕೊಡಲಿಕ್ಕೆ ಯಾವುದೇ ಒಂದು ಸಮಸ್ಯೆ ಇಲ್ಲ. 4 ಬಾರಿ ಕೊಡೋದ್ರಿಂದ ನಾವು ಸಹ ಪ್ರತಿ ವರ್ಷವೂ 3 ಬಾರಿ ಕೊಡ್ತಾ ಇದ್ದೇವೆ. ಸಿರ್ಸಿಲೆ ನಮ್ಮ ಗಂಡು ಉದಾಹರಣೆಗೆ 80 ಬಾರಿ 87 ಬಾರಿ ರಕ್ತದಾನ ಮಾಡುವಂಥವರು ಇವಾಗಲೂ ಇದ್ದಾರೆ. ಹಾಗಾಗಿ ಇದೊಂದು ಮಹತ್ವಪೂರ್ಣ ಕಾರ್ಯಕ್ರಮ. ನಾವೆಲ್ಲರೂ ಸೇರಿ 24 ಭಾನುವಾರ ಪಂಡಿತಾರಾಯಣ ಆಸ್ಪತ್ರೆಯಲ್ಲಿ ಇದನ್ನೆಲ್ಲರೂ ಸೇರಿ ನಾವು ಸಕ್ಸಸ್ ಮಾಡೋಣ ಅಂತ ಹೇಳಿ ತಮ್ಮ ಮುಂದೆ ನಾನು ಅದೊಂದು ಸರ್ಟನ್ ಪೀರಿಯಡ್ ಏನು ಹೇಳಿದ್ರು 18 ರಿಂದ 65 ವರ್ಷದ ಒಳಗಿನವರು 12 ಗ್ರಾಮ್ ಇದು ಹೆಮೋಗ್ಲೋಬಿನ್ ಇದ್ದವರು, ಗಂಡಸರು ಪ್ರತಿ 4 ತಿಂಗಳಿಗೊಮ್ಮೆ, ಹೆಂಗಸರು ಪ್ರತಿ 4 ತಿಂಗಳಿಗೊಮ್ಮೆ, ಗಂಡಸರು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು. ಮತ್ತು ರಕ್ತದಾನ ಮಾಡೋದರಿಂದ ಒಂದು ಸಾರ್ಥಕತೆ ಅಂತೂ ಇದ್ದೇ ಇರ್ತದೆ ಅವರಿಗೆ. ಅದರ ಜೊತೆಗೆ ಹೇಗಿದ್ದರೂ ನಮ್ಮ ಬ್ಲಡ್ 3 ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾ ಇರ್ತದೆ. ಯಾಕಂದರೆ ಈ ಕೆಂಪು ರಕ್ತ ಗೋಲಕ ಅಂತ RBC ಅಂತ ಏನು ಹೇಳ್ತೇವೆ, ಅದು 3 ತಿಂಗಳದ್ದು ಆಯುಷ್ಯ ಮತ್ತು ಹೊಸದು ಬಂದೇ ಬರ್ತದೆ. ಅಂದರೆ ಅದು ನಮ್ಮ ವೇಸ್ಟಿಗೆ ಆಗಿಬಿಡ್ತದೆ ಮತ್ತು ಹೊಸದು ಬರ್ತದೆ. ಆಯಿತಾ? ಹಾಗಾಗಿ ನಾವೇನು ಅದಕ್ಕೆ ಭಯಪಡುವ ಅವಶ್ಯಕತೆ ಏನಿಲ್ಲ. ಮತ್ತು ಈ ರಕ್ತದಾನ ಮಾಡ್ತಾ ಇದ್ದರೆ ನಮ್ಮದು ಏನು ರಕ್ತ ತಯಾರಾಗುವಂಥ ಮುಖ್ಯ ಭಾಗ ಅಂತಂದರೆ ಬೋನ್ ಮ್ಯಾರೋ ಅಂತ ಹೇಳಿ ಹೇಳ್ತೇವೆ, ಎಲುಬಿನ ಒಳಗಡೆ ಭಾಗ. ಅದಕ್ಕೊಂದು ಪ್ರಚೋದನೆ ಸಿಗೋದ್ರಿಂದ ಅವರಿಗೆ ರೋಗ ಪ್ರತಿಬಂಧಕ ಶಕ್ತಿ ಹೆಚ್ಚಾಗುವಂಥ ಇಮ್ಯುನಿಟಿ ಅಂತ ಏನು ಹೇಳ್ತೇವೆ ನಾವು. ಇಮ್ಯುನಿಟಿ ಒಂದು ಆ್ಯಂಟಿ ಆಕ್ಸಿಡೆಂಟ್ಸು ಅಥವಾ ನಿಮ್ಮ ಇಮ್ಯುನೋಗ್ಲೋಬಿಲಿನ್ಸ್ ಅಂತ ಹೇಳಿ ಹೇಳ್ತೇವೆ ನಾವು. ರೋಗ ಪ್ರತಿಬಂಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥ ಗುಣ ಅದು ಬರ್ತದೆ. ಮತ್ತು ಹೊಸ ರಕ್ತ ತಯಾರಾಗ್ತಾನೆ ಇರ್ತದೆ. ಕೊಡ್ತಾ ಇದ್ದವರಿಗೆ ಮತ್ತು ಉಮೇದಿ ಬರ್ತದೆ, ನಾನು ಕೊಡೋದ್ರಿಂದ ನನ್ನ ಆರೋಗ್ಯ ಸುಧಾರಿಸ್ತದೆ ಅನ್ನೋದು ಅವರಿಗೆ ಅರ್ಥ ಆಗ್ತದೆ. ಮತ್ತು ಇದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ, ಮೆಮರಿ ಇಂಪ್ರೂವ್ ಆಗ್ತದೆ. ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ. ಡಾಕ್ಟರ್ಸ್ಗೆ ನಮ್ಮ ಸಿರ್ಸಿಯಲ್ಲಿ ಎಲ್ಲ 60-70 ಸಲ ಕೊಟ್ಟವರಿದ್ದಾರೆ, ಕೊಡ್ತಾನೆ ಇದ್ದಾರೆ. ಎವ್ರಿ ಇಯರ್ ಕೊಡ್ತಾರೆ ಅವರು. ಮತ್ತು ಎವ್ರಿ ಇಯರ್ ಅಂತ ಹೇಳೋದಕ್ಕಿಂತ 4 ತಿಂಗಳಿಗೆ 3 ತಿಂಗಳಿಗೆ ಬಂದು ಕೊಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಕೊಟ್ಟವರಿಗೆ ಅದ್ರ ಮಹತ್ವ ಗೊತ್ತಾಗ್ತದೆ ಮತ್ತು ಖುಷಿ ಪಡ್ತಾರೆ. ಅದ್ರ ಜೊತೆಗೆ ಆರೋಗ್ಯನೂ ಚೆನ್ನಾಗಾಗ್ತದೆ, ಯಾಕೆ ಕೊಡಬಾರ್ದು? ಆ ಒಂದು ಭಾವನೆಯಿಂದ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಮುಂದೆಯೂ ಕೂಡ ಜನ ಕೊಡಬೇಕು. ಕೊಟ್ಟರೆ ನಮಗೆ ನಮ್ಮ ಒಂದು ಈಗ ವಿಶ್ವ ಬಂಧುತ್ವ ಅಂತ ಹೇಳಿದ್ರು, ಯಾರಿಗೆ ತೊಂದರೆ ಇದೆ ಅವರಿಗೆಲ್ಲ ಹೆಲ್ಪ್ ಮಾಡಲಿಕ್ಕಾಗ್ತದೆ. ಎಷ್ಟಾದರೂ ನಮ್ಮ ದೇಶದಲ್ಲಿ ರಕ್ತದ ಕೊರತೆ ಇದ್ದೇ ಇದೆ. ಕೊಟ್ಟರೆ ಮತ್ತು ಬರುವುದಿಲ್ಲ ಅನ್ನುವ ಭ್ರಮೆ ಬಹಳ ಜನರು. ನಾನು ಬಹಳ ಸಲ ಆಲೋಚನೆ ಮಾಡೋದು, ಪ್ರಪಂಚದಲ್ಲಿ ಎಷ್ಟೇ ದೇಶಗಳು ಮುಂದುವರಿಯಲಿ, ಆದರೆ ಜನಸಂಖ್ಯೆಯಲ್ಲಿ ಯಾವ ದೇಶ ಹೆಚ್ಚಿರ್ತದೆ ಅದು ದೇವರಿಂದ ಆಶೀರ್ವಾದಿಸಲ್ಪಟ್ಟ ದೇಶ. ಯಾಕಂದರೆ ನಾವೀಗ ಪ್ರಾಣಿ ಮತ್ತು ಪಕ್ಷಿಗಳನ್ನು ನೋಡಿದಾಗ ಅದು ದೇಹ ಮತ್ತು ಪ್ರಾಣಗಳನ್ನು ಮಾತ್ರ ಒಳಗೊಂಡಿರ್ತದೆ. ಮನುಷ್ಯ ಮಾತ್ರ ಆತ್ಮ, ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ನಿರ್ಮಿಸಿದ್ದಾನೆ ಎಂಬುದಾಗಿ ನಾವು ಓದ್ತೇವೆ. ಯಾಕಂದರೆ ಮನುಷ್ಯರ ಸ್ವಭಾವ, ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ನಿರ್ಮಿಸಿದ. ಅದಕ್ಕಾಗಿ ನಾವು ರಕ್ತದಾನ ಇದು ಉಂಟಲ್ಲ, ಯಾವುದೇ ಅಂಗಾಂಗ ದಾನಗಳಲ್ಲಿ ಬಂತು, ಆದರೆ ರಕ್ತದಾನ ಇದು ಶ್ರೇಷ್ಠ. ಅದನ್ನು ಅವೇರ್ನೆಸ್ಸಿನ ಜೊತೆಗೆ ನಾವು ಅದನ್ನು ಆದಷ್ಟು ಶೇಖರಣೆ ಕಡೆಗೂ ಕೂಡ ಅದನ್ನು ದೊಡ್ಡ ಟೆಕ್ನಾಲಜಿಯಲ್ಲಿ ಅದನ್ನು ಶೇಖರಣೆ ಮಾಡಬೇಕು. ಅದರ ಒಟ್ಟಿನಲ್ಲಿ ಕೆಲಸ ಮಾಡಬೇಕು. ಒಬ್ಬರಿಗಿಂತ ಇಬ್ಬರು ಲೇಸು ಅಂತ ಹೇಳುವಾಗ ನಾವು ಸಂಘ ಸಂಸ್ಥೆಗಳು ಒಟ್ಟಾಗಿ ಕೂಡಿ ಅದರ ಅನುಭವ ನಾವು ಪಡ್ಕೊಳ್ಳೋಣ, ಸಮಾಜಕ್ಕೂ ನಮ್ಮಿಂದ ಸೇವೆಯನ್ನು ಸಲ್ಲಿಸುವ ಅಂತ ಹೇಳಿ ಸಮಾಧಾನ ಅನ್ನೋ ಮಾತು ಈಗ ಎಲ್ಲ ಕಡೆಗೂ ಕೇಳ್ಬರ್ತದೆ. ಈಗ ತುಂಬ ಜನರಲ್ಲಿ ಅವೇರ್ನೆಸ್ ಕೂಡ ಆಗಿದೆ. ಒಂದು ಜಸ್ಟ್ ಒಂದು ಫೇಸ್ಬುಕ್ನಲ್ಲಿ ಒಂದು ಮೆಸೇಜ್ ಹಾಕಿದ್ರು ಸಹಿತ ತುಂಬ ಜನ ಅವಶ್ಯಕತೆಗೆ ತಕ್ಕಂತೆ ರಕ್ತದಾನಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಅದು ಒಂದು ನಮ್ಮ ವಿಶೇಷವಾಗಿ ನಮ್ಮ ಊರಿನಲ್ಲಿ ಅದು ಒಂದು ಸ್ವಲ್ಪ ಒಳ್ಳೆಯ ಬೆಳವಣಿಗೆ ಅಂತಲೇ ನಾವು ಅಂದ್ಕೊಳ್ಬೋದು, ಹೇಳ್ಬೋದು.
ರಕ್ತದಾನ ಶಿಬಿರದ ಮುಖಾಂತರ ನಾವು ಈಗ ತುಂಬ ರಕ್ತವನ್ನು ಒಂದು ಸಲ ಒಟ್ಟು ಮಾಡಿ ಶೇಖರಣೆ ಮಾಡ್ತೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ರಕ್ತದಾನದ ಬಗ್ಗೆ ಅವೇರ್ನೆಸ್ ಇನ್ನೂ ಜಾಸ್ತಿ ಆಗ್ತದೆ. ನಾವು ಆ ಉದ್ದೇಶ ಇಟ್ಕೊಂಡು ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳೋದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುವಾಗ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟುಗೂಡೋದು ಯಾಕೆಂದರೆ ಆದಷ್ಟು ಹೆಚ್ಚಿನ ಜನರಿಗೆ ಅದು ರೀಚ್ ಆಗಲಿ, ತಲುಪಲಿ ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಸಂಘ ಸಂಸ್ಥೆಗಳು ಒಟ್ಟುಗೂಡಿ ಕೆಲಸವನ್ನು ಮಾಡಬೇಕು. ಯಾವುದೇ ಒಂದು ಶಿಬಿರ ಇರ್ಬೋದು, ಕ್ಯಾಂಪ್ ಇರ್ಬೋದು, ರಕ್ತದಾನ ಇರ್ಬೋದು, ಹೆಚ್ಚಿನ ಸಂಘ ಸಂಸ್ಥೆಗಳು ಸೇರಿದಾಗ ಅದು ಹೆಚ್ಚಿನ ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಅವೇರ್ನೆಸ್ಸು ಸ್ವಲ್ಪ ಜಾಸ್ತಿ ಆಗ್ತದೆ. ಅದರಲ್ಲಿ ಮುಖ್ಯವಾಗಿ ಇದು ಏನು 24 ತಾರೀಕಿಗೆ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಶಿರಸಿಯಲ್ಲಿರುವ ಬಹುತೇಕ ಹೆಸರುವಾಸಿಗಳ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟುಗೂಡ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚಿನ ಜನರು ಪಾಲ್ಗೊಂಡು ಯಾರ್ಯಾರಿಗೆ ರಕ್ತದಾನ ಮಾಡಲಿಕ್ಕೆ ಸಾಧ್ಯ ಇದೆಯೋ, ಅಂದರೆ ಅದಕ್ಕೆ ಎಬಿಲಿಟಿ ಅಂತೇಳಿ ಇರ್ತದೆ, ಎಲಿಜಿಬಿಲಿಟಿ ಅಂತ ಇರ್ತದೆ, ಆ ಕ್ರೈಟೀರಿಯಾದಲ್ಲಿ ಇರುವಂಥ ಮ್ಯಾಕ್ಸಿಮಮ್ ಎಲ್ಲ ಜನರು ಬಂದು ರಕ್ತದಾನ ಮಾಡುವಂತಾಗಲಿ ಹೇಳಿ ನಾವು ಈ ಆಶಯವನ್ನು ಮಾಡ್ಕೊಂಡಿರ್ತೇವೆ. ಈ ನಿಟ್ಟಿನಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಯೊಂದಿಗೆ ಯಾವತ್ತಿಗೂ ಇದೆ. ಪ್ರತಿಯೊಂದು ಅವರ ಕೆಲಸದವ್ರಿಗೂ ಲಯನ್ಸ್ ಕ್ಲಬ್ ಇದೆ. ಇಂಥ ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ನವರು ಲಯನ್ಸು, ನಮ್ಮ ರೋಟರಿ ಶ್ರೀನಿವಾಸ ನಾಯ್ಕರು ಇದ್ದಾರೆ. ನಾವೆಲ್ಲ ಸಂಸ್ಥೆಗಳು ಒಟ್ಟುಗೂಡಿ ಈ ಕೆಲಸವನ್ನು ಯಶಸ್ವಿ ಮಾಡೋಣ ಅಂತ ಹೇಳಿ ಹೇಳ್ತಾ ನಾನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.